ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತೆ ಅಂತ ನೋಡೋಣ. ನೋಡ್ರಿ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇಲ್ಲೊಂದು ಸ್ವಲ್ಪ ಬಟ್ಟೆದು ಸೌಂಡ್ ಆಗುತ್ತೆ ರೀ. ಎಲ್ಲ ಮಂಗಳವಾರ ದಿನ ನೋಡ್ರಿ, ಎಲ್ಲ ಮನೆಯೆಲ್ಲ ಸ್ವಚ್ಛಗೆ ಕಸ ದೆಬ್ಬಿ ಬಂಡೆ ಒರೆಸಿ, ಇನ್ನು ಬಂಡೆ ಒರೆಸಿಲ್ರಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆಲ್ಲ. ಇಲ್ಲಿ ನಮ್ಮ ಸೌಮ್ಯ ಅಷ್ಟು ಕುರ್ಚಿ ಎಲ್ಲ ನೀಟಾಗಿಡೋದು ಅದನ್ನೆಲ್ಲ ಮಾಡಕತ್ತಿದ್ಲು. ಬೆಳಗ್ಗೆ ಮುಂಜಾನೆ 5-6 ಗಂಟೆಗೆ ಬಂದಿತ್ತು ರೀ. ಲೇಟಾಗಿ ಎದ್ದುಬಿಟ್ಟಿದ್ವಿ. ನಮ್ಮ ಸಿದ್ದು ಇನ್ನು ಮಕ್ಕಂದ ನೋಡ್ರಿ, ಅವನ್ನ ಮಂಚದ ಮ್ಯಾಗ ಮನಿಸಿ ನಾವು ಕೆಲಸ ಮಾಡಕತ್ತಿದ್ವಿ. ಕೆಲಸ ಅಂದ್ರೆ ಪುರುಷತ್ಗಿಲ್ರಿ ಫ್ರೆಂಡ್ಸ. ಇಲ್ಲಿ ನಮ್ಮ ಯಜಮಾನ್ರು ನೀರಲ್ಲಿ ಬೆಂಕಿ ಮಾಡ್ಯಾರ್ರಿ. ಬೆಂಕಿ ಮಾಡಿ ಬ್ಯಾಳಿಗೆ ಇಡ್ತಾರೆ ಫಸ್ಟ್. ಯಾಕಂತಂದ್ರೆ ಇಡ್ಲಿಗೆ ಹಾಕಿದ್ನಲ್ರಿ ನಾನು, ಬ್ಯಾಳಿಗೆ ಇಡ್ತಾರೆ ಅವರು. ನಮ್ಮ ಸುಪ್ರಿಯ ನೀರು ತಂದು ಕೊಟ್ಲು. ಬ್ಯಾಳಿಗಿಟ್ಟು ಬ್ಯಾಳೆ ಕುದ್ಮೇಲೆ ಮತ್ತೆ ಇದನ್ನು ಮಾಡೋದ್ರಿ, ನೀರು ಕಾಯಕ್ಕಿಡೋದು. ಆ ಒಲೆ ಮ್ಯಾಗ ಮಾಡಾಕಂತ ನಾವು ಒಂದು ಪುಟ್ಟಿ ಒಂದು ಬೊಗಣಿ ಸಪ್ರೇಟ್ ಮಾಡೀನಿ ನಾನು. ಯಾಕಂತಂದ್ರೆ ಜಾಸ್ತಿ ಕರ್ರಗಾಯ್ಬಿಡ್ತಾವಲ್ರಿ ಅವು, ಗ್ಯಾಸಿನ ಮ್ಯಾಲೆ ನಡೆಯಂಗಿಲ್ಲ. ಅದಕ್ಕೊಂದು ಸಪ್ರೇಟ್ ಮಾಡೀನಿ. ಒಂದು ಸ್ವಲ್ಪ ಜಾಸ್ತಿ ನಾವು ಈ ಥರ ಏನಾರು ಕುದಿಸೋದು ಒಲೆ ಮ್ಯಾಗ ಕುದಿಸ್ತೀವಿ. ಕಾಳಾಗಿರ್ಬೋದು, ಬ್ಯಾಳೆ ಆಗಿರ್ಬೋದು, ನೀರು ಕಾಸಕ್ಕಾಗಿರ್ಬೋದು, ಈ ಥರ ಎಲ್ಲ ನಾವು ಒಲೆ ಮ್ಯಾಗ ಕುದಿಸ್ತೀವಿ ರೀ. ಇಂಥವೆಲ್ಲ ಪಡ್ಡು ಇಂಥವೆಲ್ಲ ಗ್ಯಾಸಿನ ಮ್ಯಾಗ ಮಾಡ್ತನ. ಇದು ಮುಂಜಾನೆ ನೋಡ್ರಿ, ಎಲ್ಲರೂ ಕಸ ದೆಬ್ಬಾಕತ್ಯಾರ. ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡಿದ್ನಿ ಇದನ್ನು ನಾನು. ಹಳ್ಳಿ ಅಂತಂದ್ರೆ ಇದೇ ಥರ ಇರ್ತೈತ್ರಿ ನೋಡ್ರಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಐತಿ. ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೊಂದು ಫ್ರೆಂಡ್ಸ, ಇವತ್ತು ಸಾಯಂಕಾಲ 5 ಗಂಟೆಗೆ ಇನ್ನೊಂದು ವೀಡಿಯೋ ಬರ್ತೈತ್ರಿ. ಒಟ್ಟು ಇವತ್ತು 2 ವೀಡಿಯೋ ಬರ್ತಾವೆ. ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಅದಕ್ಕೆಲ್ಲ ಒಂದು ಸ್ವಲ್ಪ ವಾಯ್ಸ್ ಕೊಡೋದೈತಿ. ಕೊಟ್ಟು ಎಲ್ಲ ನಾನು ಬಿಡ್ತೀನಿ ರೀ ವಿಡಿಯೋನ. ನೋಡಿರಿ, ಸಪೋರ್ಟ್ ನೋಡಿರಿ. ನಮ್ಮದು ಬೆಳಗ್ಗೆ ಅಂಗಡಿ ಸ್ಟಾರ್ಟ್ ಆಗೈತಿ. ಇವತ್ತು ಅಂಗಡಿಗೆ ಏನೇನು ಮಾಡಿ ಅಂತ ತೋರಿಸ್ತೀವಿ ಬರ್ರಿ. ಇಲ್ಲಿ ನೋಡ್ರಿ, ಪಡ್ಡು ಮಾಡ್ಯಾರ ನಮ್ಮ ಮಮ್ಮಿ. ಏನೇನು ಮಾಡಿ ಅಂತ ತೋರಿಸ್ತೀವಿ ಬರ್ರಿ. ಅಜ್ಜಿ ತೆಗಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಚಟ್ನಿ, ಇಡ್ಲಿ ಚಟ್ನಿ ರೀ. ಈ ಕಡೆಗೆ ಇಡ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ಯಾವ ನೋಡ್ರಿ. ಇದು ಸಾಂಬಾರು ಗಮ್ಮಂತ ಮಸ್ತ್ ಆಗೈತೆ ಸಾಂಬಾರು. ಚೆನ್ನಾಗಿತ್ತಲ್ಲ. ಮತ್ತು ಇಲ್ಲೇ ಪಡ್ಡು ರೆಡಿ ಆಗತ್ತಾವ್ರಿ. ಇಲ್ಲೇ ಇಷ್ಟು ರೆಡಿ ಆಗ್ಯಾವು. ಇಲ್ಲ ನಮ್ಮ ಮಮ್ಮಿ, ಅಪ್ಪಾಜಿ ಮಮ್ಮಿ ತಲೆ ನೋಡಿಲ್ಲ. ಚೆನ್ನಾಗಿ ತಲೆ ಬಸ್ಸಿಂದ ನೋಡಿದ್ರೆ ಅಂಜಿಕೊಂಡು ಹಂಗದಿ ಮೇಲೆ ಹಾಕ್ತೀರ ಅದ್ರ ಮೇಲೆ ಎಲ್ಲ ನೋಡೋದು ಹೆಂಗೈತಿ ಅಕ್ಕರ್ ನೋಡ್ರಿ. ನಮ್ಮ ಮಮ್ಮಿ ತಲೆ ಯಾವಾಗ ಬಾಚ್ಕೊಂಡಾರ ಅವ್ರಿಗೆ ದ್ಯಾಸ ಇಲ್ರಿ. ಯಾವಾಗ ಕರಂದ್ರಿ, ಯಾವಾಗ ಬಾಚಿಗೆ ಒಂದು 15 ದಿನ ಆತ. ಒಂದು 15 ದಿನ ಆತು ಬಾಚಿಗೆ, ತಲೆ ಬಾಚಿಗೆ. ಇವತ್ತು ಬ್ಯಾಸಿಗೆ ಕರೆಕ್ಟಿಗೆ ತಲೆಗೆ ಎಲ್ಲ ಇಕ್ಕಾಯ್ಬಿಟ್ಟು ಒಂದು ತಾಸು ಹಿಡಿ ಬಿಡ್ಸ್ಕೋಬೇಕು. ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗತೈತಿ. ಈಗ ಪೂಜೆ ಮಾಡ್ಬೇಕ್ರಿ. ಇವತ್ತು ಮಂಗಳವಾರ. ಮನೆ ಎಲ್ಲ ತೊಳೆದೀವ್ರಿ, ಪಾತ್ರೆ ಎಲ್ಲ ತಿಕ್ಕಿವಿ. ಮನೆ ಎಲ್ಲ ತೊಳೆದೀವಿ, ರಂಗೋಲಿನ ಹಾಕಿವ್ರಿ ಹೊರಗೆ. ಇಲ್ಲಿ ನೋಡ್ರಿ, ಇವತ್ತೇನು ರಂಗೋಲಿ ಈ ಥರ ಹಾಕಿವಿ, ಹಿಂಗೆ ಬರುತ್ತಂಗೆ. ಮನೆ ಎಲ್ಲ ತೊಳೆದೆಲ್ಲ ಇದು ಮಾಡೀವ್ರಿ. ಇಲ್ಲೇ ಒಂದು ಸಣ್ಣ ರಂಗೋಲಿ ಹಾಕಿ ಇಲ್ಲೆಲ್ಲ ನೀರು ಚೆಲ್ಲಿವಲ್ರಿ, ಅದು ಹೋಗೈತಿ. ಹೊರಗಿನ ವಾತಾವರಣ ಈ ಥರ ಐತೆ ನೋಡ್ರಿ. ನಾವು ಇನ್ನೂ ರೆಡಿ ಆಗಿಲ್ಲ. ಈಗ ಪೂಜೆ ಎಲ್ಲ ಮಾಡಿ ಡ್ರೆಸ್ ಹಾಕೊಂಡು ರೆಡಿಯಾಗಿ ಆಮೇಲೆ ಕಾಲೇಜಿಗೆ ಹೋಗಿದ್ವಿ. ನಮ್ಮ ತಂಗಿ
ನಮ್ಮ ಸಿದ್ದು ಇನ್ನೂ ಈಗ ಎದ್ದಂದ್ರೆ ಈಗ ಬೆಳಕಿರ್ಬೇಕು. ಮತ್ತು ನಾವು ನಿಮ್ಗೆ ಆಮೇಲೆ ಸಿಗ್ತೀವಿ. ಬಾಯ್. ಈಗ ನೋಡ್ರಿ ಪೂಜೆ ಎಲ್ಲ ಮಾಡಿದ್ವಿ, ಅಷ್ಟು ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು. ಈ ಕಡೆ ನಮ್ಮ ಮಮ್ಮಿಯವ್ರು ಪಡ್ಡು ಹಾಕೂತಾರ. ನಮ್ಮ ಸಿದ್ದು ಈಗ ಎದ್ದು ಹೋಮ್ವರ್ಕ್ ಮಾಡ್ಕೊಂತ ಕುಂತಾನ್ರಿ, ಆಗಲ್ಲ ಮುಕ್ಕೊಂಡಿದ್ದ. ಈಗೆದ್ದು ಬ್ರಷ್ ಮಾಡಿ ನಮ್ಮ ಅಪ್ಪಾಜಿಗಳು ಬಿಸ್ಕಿಟ್ ರೊಕ್ಕ ಇಸ್ಕೊಂಡು ಬಿಸ್ಕಿಟ್ ತಂದು ತಿಂದು ಈಗ ಹೋಮ್ವರ್ಕ್ ಮಾಡಕ್ತಾನ್ರಿ. ಇಲ್ಲೊಂದು ಹುಡುಗಿ ನಿಂತೈತ್ರಿ, ತಲೆ ಬಾಚ್ಬೇಕಂತ. ನಾ ಬಾಚಲ್ಲಿ ಏನಾ ಬಾಚಿಗೆ ಅವ್ರಿಗೆಲ್ಲ ಪೂಜೆ ಮಾಡೀವ್ರಿ. ಅರ್ಶಿನ ಕುಂಕುಮ ಇಟ್ಟು ನೋಡ್ರಿ, ಇಲ್ಲೇ ಒಲೆ ಹತ್ತೈತ್ರಿ. ಅಪ್ಪಾಜಿಯವರು ಸ್ನಾನ ಮಾಡಾಕ್ತಾರೆ. ಈಗ ಎಲ್ಲರದ್ದು ಸ್ನಾನ ಆಗೈತಿ. ನಮ್ಮ ಮಮ್ಮಿ ಮತ್ತು ನಮ್ಮ ಸಿದ್ದು ಅಷ್ಟೇ ಈಗ ಸ್ನಾನ ಮಾಡೋರು ಬಾಕಿ ಅಂದ್ರೆ. ಮತ್ತು ನಿಮ್ಗೆ ಚಲೋ ಮಾಡಿ. ಈಗ ನೋಡ್ರಿ, ಹೊರಗೆ ನಾವು ಅದೆಲ್ಲ ಸ್ಟ್ಯಾಂಡು ಅದನ್ನೆಲ್ಲ ತರಿಸಿವಲ್ಲ, ಅವಾಗ ಈಗ ಒಂದು 15 ದಿನ ಮುಂದೆ ಒಂದು ಹೊಸದೇನೋ ತರಿಸಿವಿ ನಮ್ಮ ಮನೆಗೆ. ಅದನ್ನೆಲ್ಲ ವಿಡಿಯೋದಾಗ ಹೇಳಿಲ್ಲ, ತೋರಿಸಿಲ್ಲ. ಅದ್ರದಂತನ ಏನಂತ ಪಡ್ಡು ಸ್ವಲ್ಪ ಹಾಕ್ಬೇಕು ತಡೆ ಅಂತೆ. ನೀ ಜಡಿ ಹಾಕ್ಯಂಬ, ನಾವು ಕಟ್ತೀವಿ, ಹೋಗ್ಬೇಡ. ಜಡಿ ಹಾಕ್ಯಂಬ ಬರ್ತಾನೆ ಮಮ್ಮಿ. ಕಟ್ ಮಾಡಿ ನೋಡ್ರಿ, ನಮ್ಮ ಯಜಮಾನ್ರ ಗ್ಯಾಸ್ ತುಂಬ್ಸಂಬಂದ್ರೆ ಅಷ್ಟ್ರು ಹೋಗ್ಯಾರ. ಬಾ ಉಳ್ಸಂತ ಬಾ, ಎತ್ತಬೇಡ. ನೋಡ್ರಿ, ಇನ್ನೂ ನಾಷ್ಟ ಮಾಡಿಲ್ಲ ಅವರು. ಬಡಿಸ್ಲ್ಯಾರ ನಾಷ್ಟಕ್ಕೆ? ಕೈ ತೊಗೊ ಸ್ವಚ್ಛ. ಬರ್ರಿ ನಾಷ್ಟ ಅವ್ರಿಗೆ ಬಡಿಸ್ಕೊಡ್ತೀನಿ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ, ಪ್ಲೀಸ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿರಿ. 3 ಮಕ್ಕಳು ಕರ್ಕೊಂಡು ಭಾಳ ಅಂದ್ರೆ ಭಾಳ ಕಷ್ಟಪಡಕತ್ತೀನಿ ರೀ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನನಗೆ ಏನೋ ಒಂದು ಹೆಲ್ಪ್ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ, ಹೋಟ್ಲ ಬಿಸ್ನೆಸ್ ಮಾಡೋದಂತಂದ್ರೆ ಬಾಯಿಲೊಂದಷ್ಟು ಸುಲಭ ಅಲ್ರಿ. ಇದು ಭಾಳ ಕಷ್ಟ ಇರುತ್ತೆ, ಭಾಳ ನಾವು ಅದ್ರಾಗ ಕೆಲಸ ಮಾಡ್ಬೇಕು. ಕೆಲಸ ಇರ್ತೈತ್ರಿ ಅದು. ಅಕ್ಕಿ ನೆನೆ ಹಾಕೋದು, ತೊಳೆಯೋದು, ಮಿಕ್ಸಿಗೆ ಹಾಕೋದು, ಕಸ ದೆಬ್ಬೋದು, ಪಾತ್ರೆ ತಿಕ್ಕೋದು ಎಲ್ಲ ಅಷ್ಟು ಇರ್ತೈತ್ರಿ. ಇಲ್ಲೇ ನಮ್ಮ ಸಿದ್ದು ಕುಂತಾನ್ರಿ, ಎಲ್ಲ ಇರ್ತೈತ್ರಿ. ಅಷ್ಟು ಸುಲಭ ಅಲ್ರಿ ಅದನ್ನು ಕೆಲಸ ಮಾಡೋದು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಎಲ್ಲರೂ. ಇವಾಗ ನೋಡ್ರಿ, ಸ್ವಲ್ಪ ನಮ್ಮ ಮಮ್ಮಿಗೆ ಕಾಫಿ ಮಾಡ್ಕೊಳ್ತೀನಿ. ಇವತ್ತಂಕ ಕಾಫಿ ಮಾಡಿ ಸಾಕಾಗೈತ್ರಿ ನನಗೆ. ಯಾರಿಗೆ ಮತ್ತೆ ಅದು ಯಾರಿಗೆ ಹೇಳ್ರಿ, ನಮ್ಮ ಮನೆಗೆ ಯಾರು ಬಂದಿಲ್ಲ. ಮತ್ತು ಯಾರಿಗೆ ಹೇಳ್ರಿ, ನಮ್ಮ ಮಮ್ಮಿಗೆ ಹೋಗ್ಬೇಕೀಗ ರೀ. ಆಗಲೇ ಈ ಕಪ್ಪಿಲೆ ಬೆಳಗ್ಗೆ 2 ಟೈಮು, ಈಗ ಸಾಯಂಕಾಲ ಕಾಲೇಜ್ಗಿಂತ ಬಂದ 1 ಟೈಮು, ಮತ್ತು ಈಗ 1 ಟೈಮ್. ಆಗಲೇ ಮಧ್ಯಾಹ್ನ ಆಗಲೇ ನಾ ಸ್ಕೂಲ್ದು ಬಂದೆ ಅಲ್ಲ, 5 ಗಂಟೆಗೆ ಒಂದ್ಸಲ. ಈಗ ಮತ್ತೆ ಅಪ್ಪಾಜಿ ಬಂದ್ಮೇಲೆ ಒಂದಿಂದಾಗ ಹಾಲು ಖಾಲಿ ರೀ. ಮತ್ತೆ ಮಾಡಿಕೊಡ್ಲೇಬೇಕ್ರಿ ನಮ್ಮ ಮಮ್ಮಿಗೆ. ಮತ್ತೆ ಅಪ್ಪಾಜಿ ಬಂದ್ಮೇಲೆ ಅಂತಂದು ಎಲ್ಲರೂ ಬೈತೀವ್ರಿ, ಅಂದ್ರೂ ಬಿಡಲ್ಲ. ನಮ್ಮ ಅಪ್ಪಾಜಿಗೆ ಫೋನ್ ಹಚ್ಚಿದ್ರಿ, ಈಗ ಕಾಫಿ ಮಾಡಕ್ಕೆ ಹಾಲಿಲ್ಲ ಅಂತ ಅನ್ಕೊಳ್ಳೋದು ನಮ್ಮ ಅಪ್ಪಾಜಿ ಅವ್ರು ಬೇಯಕ್ಕೆ ಬಿಟ್ಟಿದ್ರಿ. ಎಷ್ಟು ಸಲ ಕುಡಿತಾರೆ ಒಂದು ದಿನಕ್ಕೆ? ಬೆಳಗ್ಗೆ ಏನೋ ಬ್ರಷ್ ಮಾಡಿ ಒಂದು ಸ್ವಲ್ಪ ಕುಡಿಬೇಕು, ಇಲ್ಲಾಂದ್ರೆ ಅಷ್ಟು ಒಂದ್ಸಲ ಕುಡಿದ್ರೆ ಸಾಕು. ಈಗ ಇಟ್ಟಿರ್ತೀವ್ರಿ ಒಂದು ಸ್ವಲ್ಪ ನಮ್ಮ ಅಪ್ಪಾಜಿ ಬಂದು ಸೋಸ್ಕೊಳ್ಬೇಕಂತ. ನಮ್ಮ ಅಪ್ಪಾಜಿ ಕುಡಿಯೋದ್ರಿ, ನಮ್ಮ ಮಮ್ಮಿಗೆ ಬೇಕ್ರಿ ಅದು. ಇವತ್ತು ಕಾಫಿದೆ ಕತ್ತಿ ಬಗ್ಗೆ ಆಗ್ತೈತಿ. 1 ಲೀಟ್ರ್ ಹಾಲು ಮತ್ತೆ ಈಗ 10 ರೂಪಾಯಿದ್ದು. ಒಂದೊಂದು ಸಲಕ್ಕೆ ಇಷ್ಟಿಷ್ಟು ಕಾಫಿ ನೋಡ್ರಿ.
ಅಷ್ಟಿಷ್ಟು ಹಾಕ್ಲಿಕ್ಕಂದ್ರೆ ಒಳ್ಳೆ ಸ್ವಲ್ಪ ಉಳ್ದೈತ್ರಿ ಅಷ್ಟು ಹಾಕನಾಗತ್ತಾರ್ರಿ. ಈಗ ನಮ್ಮ ಸಿದ್ಧಿಗೆ ಒಂದು ಸ್ವಲ್ಪ ಹಾಕಿ ಕೊಡ್ತೇನೆ ರೀ ಇದನ್ನು. ಹಾಗಾದ್ರೆ ನಾವು ಒಂದೊಂದ್ಸಲ ಕುಡ್ದೀವ್ರಿ. ಇದು ನಮ್ಮ ಸಿದ್ಧಿಗೆ ಮಾಡ್ತೀವಿ. ಈಗ ನಮ್ಮ ಮಮ್ಮಿಯರಿಗೆ ಕಾಫಿ ಕೊಡಂಬರ್.